ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಪಿಜ್ಜಾ ಬೇಸ್ ಮಾಡುವ ಪಾರ್ಟ್ 2 ಹೆಂಗೆ ಮಾಡೋದು, ಪಿಜ್ಜಾ ಬೇಸ್ ಮಾಡೋದು ಆಮೇಲೆ ಪಿಜ್ಜಾ ಮಾಡೋದು ಎರಡನ್ನೂ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿನ್ನೆ ವಿಡಿಯೋ ನೋಡಿದರೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಅರ್ಥ ಆಗ್ತದೆ. ಸೊ ಈಗ ನಾನು ಫಸ್ಟು ಒಂದು ಉರುಳಿ ತೊಗೊಂಡೆ. ಅದನ್ನೇ ನಾರ್ಮಲ್ ನಾವು ಯಾವ ರೀತಿ ಚಪಾತಿ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸೋದು. ಈಗ ಅದರದ್ದು ದಪ್ಪ ಏನಿರ್ತದಲ್ಲ, ನಾನು ಭಾಳ ದಪ್ಪ ಮಾಡಿ ಇಟ್ಟಿಲ್ಲ. ನಮಗೆ ಹೊರಗೆ ಮಾರ್ಕೆಟ್ನಾಗ ಏನು ಸಿಗ್ತದಲ್ಲ ಭಾಳ ದಪ್ಪ ಇರ್ತದೆ, ಸೈಜ್ ಒಳಗೆ ಮೀಡಿಯಮ್ ಇರ್ತದೆ, ದಪ್ಪ ಇರ್ತದೆ. ನನಗೆ ಆ ರೀತಿ ಮಾಡಿಲ್ಲ. ನಾನು ಒಂದು ಸ್ವಲ್ಪನೇ ಇಟ್ಟಿದ್ದೀನಿ. ತೋರಿಸ್ತೀನಿ ನೋಡಿರಿ ನಿಮಗೆ ಯಾವ ರೀತಿ ಇಟ್ಟಿದ್ದೀನಿ ನಾನು ಅದನ್ನು ಅಂತ. ಅದು ಪಿಜ್ಜಾ ಹೆಂಗಿರ್ಬೇಕಂದ್ರೆ ಕೆಳಗೆ ಕ್ರಿಸ್ಪಿ ಇರಬೇಕು, ಮೇಲೆ ಎಲ್ಲ ಮಸಾಲೆ ಇರಬೇಕು, ಅಂದ್ರೇ ನಮಗೆ ಟೇಸ್ಟಿಯಾಗಿ ಇರ್ತದೆ. ಸೊ ಹಾಗಾಗಿ ಒಂದು ಲಟ್ಟಿಸ್ಕೊಂಡೆ. ನಾನು ಕೇಕಿನ ಪಾತ್ರೆ ಇರ್ತದಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದರೊಳಗೆ ಇದೇನು ಲಟ್ಸಿದ್ದು ಇತ್ತಲ್ಲ ಅದನ್ನು ಹಾಕಿದ್ದೀನಿ. ಇದನ್ನು ಕುಕ್ಕರ್ ಪಾತ್ರೆ ಒಳಗೆ ನಾನು ಇಟ್ಟು 15-20 ನಿಮಿಷ ಇಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ. 2-3 ಮೆಥಡ್ನಲ್ಲಿ ಪಿಜ್ಜಾ ಬೇಸ್ ಯಾವ ರೀತಿ ಬೇಯಿಸೋದನ್ನು ತೋರಿಸ್ತೇನೆ ನಾನು ನಿಮಗೆ ಇವತ್ತು. ಈಗ ಓವನ್ ಎಲ್ಲರ ಮನೆಯೊಳಗೆ ಇರೋಂಗಿಲ್ಲ, ಅವರು ಕೂಡ ನಾವು ಯಾವ ರೀತಿ ಮಾಡ್ಬೋದು ಪಿಜ್ಜಾನ ಮನೆಯೊಳಗೆ ಅನ್ನೋದು ನಾನು ನಿಮಗೆ ಸುಲಭವಾಗಿ ತೋರಿಸ್ಕೊಡ್ಲಿಕ್ಕತ್ತೇನೆ. ಈಗ ನೋಡಿರಿ, ಇನ್ನೊಂದು ಕೂಡ ಮಾಡಿದ್ದೀನಿ. ನೋಡಿರಿ ಎಷ್ಟು ದಪ್ಪ ಇಟ್ಟಿದ್ದೀನಿ ಅಂತ. ನೀವು ಇದಕ್ಕಿಂತ ಹೆಚ್ಚಿಗೆ ದಪ್ಪ ಇಡಬಹುದು. ನಾನು ಬಹಳ ದಪ್ಪ ಬೇಡ ಅಂಥೇಳಿ ನಾನು ಈ ರೀತಿ ಇಟ್ಟಿದ್ದೀನಿ. ಚಪಾತಿ ಅದೇನು ಬೇಸ್ ಲಟ್ಟಿಸಿರ್ತೀವಲ್ಲ ಅದ್ರ ಮೇಲೆ ಫೋಕ್ನಿಂದ ಈ ರೀತಿ ಮಾಡಬೇಕಾಗ್ತದೆ, ಇಲ್ಲ ಉಬ್ಬುತ್ತದೆ. ಅದು ಉಬ್ಬಬಾರ್ದು ನಮ್ಗೆ ಭಾಳ. ಈಗ ನೋಡಿರಿ ಆಲ್ರೆಡಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು ರೆಡಿ ಆಯಿತು. ಇನ್ನೊಂದಕ್ಕೆ ನಾನು ಏನು ಮಾಡಿದೆ, ಮೆಥಡ್ ನಿಮಗೆ ಬೇರೆ ಬೇರೆ ತೋರಿಸ್ತೀನಿ ಅಂದಿದ್ದಲ್ಲ, ಅದಕ್ಕೆ ನೋಡಿರಿ. ಎರಡನೇದಕ್ಕೆ ನಾನು ಹಂಚು ಕಾಯ್ಲಿಕ್ಕಿಟ್ಟೆ. ಹಂಚು ಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಇತ್ತು ನಮ್ಮ ಮನೆ ಒಳಗೆ, ಅದನ್ನು ಕಟ್ ಮಾಡಿ ಹಾಕಿ ಅದ್ರ ಮೇಲೆ ಒಂದು ಬೇಸ್ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು ಅಲ್ಯೂಮಿನಿಯಂ ಫಾಯಿಲಿಗೆ. ಇನ್ನೊಂದು ಮೆಥಡ್ ನೋಡ್ರಿ, ಅಲ್ಲಿ ಬುಟ್ಟಿ ಒಳಗೆ ಕೆಳಗೆ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಅದ, ಅದರೊಳಗೆ ಇದೇನು ಚಪಾತಿಯನ್ನು ಲಟ್ಸಿದ್ದೀನಲ್ಲ ಅದನ್ನು ಹಾಕಿದ್ದೀನಿ. ನೋಡಿರಿ, ಎರಡೂ ಮೈ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ನಾವು ಮನೆ ಒಳಗೆ ಮಾಡ್ತಿರ್ತೀವಲ್ಲ, ಚೆಂದಾಗಿ ಬೇಯಿಸಿ ಮಾಡಿದರೆ ಬೇಕಾದಷ್ಟು ಪಿಜ್ಜಾ ತಿಂದರೂ ನಮಗೇನೂ ಆಗೋದಿಲ್ಲ. ನಾನು ಹಿಟ್ಟು ಉರುಳಿ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಇಟ್ಟಂಗೆ ಯಾವ ರೀತಿ ಉಬ್ಲಿಕ್ಕತ್ತದ ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ. ಈಗ ನೋಡಿರಿ, ಬೇಸ್ಗಳೆಲ್ಲ ರೆಡಿ ಆಯಿತು. ಈ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಏನಾಗ್ತದೆ, ಕೆಳಗೆ ಕ್ರಿಸ್ಪಿ ಆಗ್ತದೆ, ಮೇಲೆ ನಿಮಗೆ ಮೆತ್ತಗಿರ್ತದೆ. ಅದು ಬಹಳ ಟೇಸ್ಟಿಯಾಗಿರ್ತದೆ ಪಿಜ್ಜಾ ಬೇಸ್. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಯದ ಅಂತ. ಗೋಧಿ ಹಿಟ್ಟಿಂದ ಮಾಡಿದ್ದಕ್ಕೆ ಈ ಕಲರ್ ಬಂದದ. ನೀವು ಮೈದಾಲೇ ಮಾಡಿದರೆ ಫುಲ್ ವೈಟಾಗಿ ಬರ್ತದೆ ಅದು. ಈಗ ಪಿಜ್ಜಾ ಬೇಸ್ ಮಾಡೋದೇನು ನೀವು ಕಲ್ತ್ರಿ. ಈಗ ಪಿಜ್ಜಾ ಮಾಡೋದನ್ನು ನೋಡೋಣ ಅಂತ. ನಾನೆಲ್ಲ ಸಾಮಾನು ಏನೇನು ಇಟ್ಕೊಂಡಿದ್ದೀನಿ ಅಂದರೆ, ಪಿಜ್ಜಾ ಬೇಸ್ ಒಂದು ರೆಡಿ ಅದ, ಹಿಂದಿನ ದಿವಸ ಮಾಡಿಟ್ಕೊಂಡಿದ್ದೆ ನಾನು ಇದನ್ನು. ಈಗ ಫಸ್ಟ್ ಹಂಚು ಕಾಯ್ಲಿಕ್ಕೆ ಇಡೋಣ ಅಂತ. ಹಂಚು ಮೇಲೆ ಬೆಣ್ಣೆ ಹಾಕ್ಲಿಕ್ಕತ್ತೇನೆ. ಬೆಣ್ಣೆ ಹಾಕಿದರೆ ಟೇಸ್ಟೇ ಆಗ್ತದೆ, ಕುರುಕುರುನೂ ಆಗ್ತದೆ, ಟೇಸ್ಟಿನೂ ಆಗ್ತದೆ. ಈಗ ನೋಡಿರಿ, ಆ ಬೇಸ್ ಇಟ್ಟಿದ್ದೀನಿ, ಅದ್ರ ಮೇಲೆ ಪಿಜ್ಜಾ ಸಾಸ್ ಅಂತ ಸಿಗ್ತದಲ್ಲ ಅದನ್ನು ಸ್ಪ್ರೆಡ್ ಮಾಡ್ಲಿಕ್ಕತ್ತೇನೆ. ಒಂದು ಸಲ ನೀವು ಈ ಹಿಟ್ಟು ಕಲಿಸೋದು ಆಮೇಲೆ ಯಾವ ರೀತಿ ಬೇಸ್ ಮಾಡೋದು ಅಂತ ನೋಡ್ಕೊಂಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನಾವು ಮಾಡ್ಕೋಬೋದು ಪಿಜ್ಜಾನ. ಅದ್ರ ಮೇಲೆ ಉಳ್ಳಾಗಡ್ಡಿ ಉದ್ದುದ್ದು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಲಿಕ್ಕತ್ತೀನಿ. ನೀವು ಬೇಕಾದ ಪಲ್ಯ ಹಾಕ್ಕೋಬೋದು. ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಈಗ ನಾನು ಫಸ್ಟ್ ಉಳ್ಳಾಗಡ್ಡಿ ಹಾಕಿದೆ, ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ. ನೀವು ಸಣ್ಣಗೆ ಹೆಚ್ಚಾದರೂ ಹಾಕ್ಬೋದು, ಈ ರೀತಿ ಆದರೂ ಹಾಕ್ಬೋದು. ಟೊಮೆಟೊ ಹಾಕ್ತಿದ್ದೀನಿ, ಸ್ಲೈಸಸ್ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕ್ಲಿಕ್ಕತ್ತೀನಿ. ಪನ್ನೀರ್ ಹಾಕ್ಲಿಕ್ಕತ್ತೀನಿ. ಪನ್ನೀರನ್ನು ನೀವು ಈ ರೀತಿ ಆದರೂ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಮುರಿದು ಬಿಡ್ರಿ, ಮುರಿದು ಹಾಕ್ರಿ, ಅದಂತೂ ಇನ್ನೂ ಟೇಸ್ಟಿಯಾಗಿರ್ತದೆ. ಎಲ್ಲ ಕಡೆ ನಿಮಗೆ ಪನ್ನೀರ್ ಸಿಗ್ತದೆ. ಈಗ ಇದು ಈ ರೀತಿ ಮಾಡಿದ್ದೇನಿರ್ತದಲ್ಲ ಅಲ್ಲಲ್ಲೇ ಪನ್ನೀರ್ ಸಿಗ್ತದೆ. ನೀವು ಮುರಿದು ಹಾಕಿದರೆ ಎಲ್ಲ ಕಡೆ ಪನ್ನೀರ್ ಸಿಗ್ತದೆ, ಅಥವಾ ಹೆರದಾದರೂ ಹಾಕ್ಬೋದು. ಈಗ ನಾನೇನು ಮಾಡಿದೆ, ಚೀಸನ್ನು ಕೂಡ ಹೆರದು ಹಾಕ್ಲಿಕ್ಕತ್ತೀನಿ. ಕ್ಯೂಬ್ಸ್ ಇತ್ತು, ಚೀಸ್ ಕ್ಯೂಬ್ ಇತ್ತು ನನ್ನ ಹತ್ರ, ಅದನ್ನು ಹೆರದು ಹಾಕೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದೆ. ಈಗ ಪಿಜ್ಜಾ ಸೀಸ್ನಿಂಗ್ ನನ್ನ ಹತ್ರ ಅದನ್ನು ಕೂಡ ಹಾಕಿದ್ದೀನಿ. ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು ಇದನ್ನು, ಯಾಕಂದರೆ ಆಲ್ರೆಡಿ ನಾವು ಬೇಯಿಸಿದ್ದಿರ್ತದೆ ಬೇಸು. ಮೇಲಿಂದ ಬಿಸಿ ಆಗಬೇಕಷ್ಟೇ. ಇವಾಗ ಒಂದು 2 ನಿಮಿಷ ಇಟ್ಟು ತೆಗೆದ್ರೆ ನೋಡಿರಿ, ಸೂಪರ್ ಆಗಿರುವಂಥ ಪಿಜ್ಜಾ ರೆಡಿ ಆಯಿತು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಇದೇ ರೀತಿ ನಾನು ಎಲ್ಲ ಪಿಜ್ಜಾನ ಮಾಡ್ತಾಯಿದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪಿಜ್ಜಾ ರೆಡಿ ಆಯಿತು. ಈಗ ಇದು ನಾನು ಮಾಡಿದ್ದು ಮೆಹನತ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಬರೀರಿ, ನನಗೆ ಭಾಳ ಖುಷಿ ಆಗ್ತದೆ. ಓವನ್ನೇ ಬೇಕು ಅಂತೇನಿಲ್ಲ, ನಾವು ಗ್ಯಾಸ್ ಮೇಲೂ ಕೂಡ ನಾನು ಯಾವ ರೀತಿ ಮಾಡಬಹುದು
ಪಿಜ್ಜಾನ ಆಮೇಲೆ ಬೇಸ್ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟೇನಿ. ನಿಮಗೆ ಇದರಿಂದ ಒಂದು ಸ್ವಲ್ಪ ಆದರೂ ಉಪಯೋಗ ಆಗ್ಯದ ಅಂತ ಹೇಳಿ ನಾನು ತಿಳ್ಕೊಂಡೇನಿ. ಕಮೆಂಟ್ ಒಳಗೆ ಬರೀರಿ. ಯಾರು ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಹೊಸ ಅಥವಾ ವಿವಿಧ ರೀತಿಯ ಅಡುಗೆಗಳನ್ನು ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿರಿ ಎಷ್ಟು ಸೂಪರ್ ಆಗ್ಯದ ಅಂತ, ಕುರು ಕುರು ಆದ ಪಿಜ್ಜಾ ರೆಡಿ ಆಗ್ಯದ. ಮತ್ತೆ ಸಿಗ್ತೀನಿ.